ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ನಾವು ನೋಡಿದ ಹಾಗೆ ಹೊಸ ವರ್ಷದ ಆಚರಣೆಯನ್ನು ಎಲ್ಲರೂ ಮಾಡಿದ್ದಾರೆ. ಆದರೆ ಈ ಆಚರಣೆಯ ಸಂದರ್ಭದಲ್ಲಿ ನಾಗರಿಕರಾದ ನಾವು ಬೇರೆಯ ರೀತಿಯಲ್ಲಿ ವರ್ತನೆ ಮಾಡಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಿದೆ. ಕಾರಣ, ಯಾವ ಹೆಣ್ಣು ಮಗಳನ್ನು ಶಕ್ತಿ ಅಂತ ಕರಿತೀವಿ, ಮಾತೆ ಅಂತ ಕರಿತೀವಿ, ಪೂಜನೀಯಳು ಅಂತ ಕರಿತೀವಿ, ಅಂಥ ಹೆಣ್ಣು ಮಕ್ಕಳೇ ಹೊಸ ವರ್ಷದ ಆಚರಣೆಯಲ್ಲಿ ರಸ್ತೆಗಳಲ್ಲಿ ಮದ್ಯಪಾನ ಮಾಡಿ ತೂರಾಡುತ್ತಾ ರಸ್ತೆಯಲ್ಲೇ ಬಿದ್ದು ಅವರುಗಳನ್ನು ಬೇರೆಯವರು ಪೊಲೀಸರ ಸಹಾಯದಿಂದ ಮನೆಗೆ ತಲುಪಿಸುವಂತಹ ದುಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಅಂತಂದರೆ ನಿಜವಾಗಲೂ ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕು. ಕಾರಣ, ಹೊಸ ವರ್ಷದ ಆಚರಣೆಯನ್ನು ಬೇರೆ ಬೇರೆ ವಿಧಾನದಲ್ಲಿ ಆರೋಗ್ಯಕರವಾಗಿ ನಾವು ಆಚರಣೆ ಮಾಡಬಹುದಾಗಿತ್ತು. ಆದರೆ ಎಲ್ಲ ಕ್ಷೇತ್ರದಲ್ಲೂ ನಾನು ನಿನಗೆ ಸರಿಸಮಾನ ಎನ್ನುವುದನ್ನು ಅದನ್ನು ತೋರ್ಸೋಕ್ಕೆ ಹೊರಟಿರುವ ಕೆಲವು ಹೆಣ್ಣು ಮಕ್ಕಳು ಮದ್ಯಪಾನ ಧೂಮಪಾನವನ್ನು ಸರಿಸಮಾನವಾಗಿ ಮಾಡ್ತೀವಿ ಅಂತ ಹೊರಟಿರುವ ಒಂದು ಕಾರಣದಿಂದಾಗಿ ಮುಂದಿನ ದಿನದಲ್ಲಿ ಅವರು ನಾನಾ ರೀತಿಯ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಏನೂ ತೊಂದರೆ ಇಲ್ಲದಿರಬಹುದು, ಆದರೆ ಸಮಸ್ಯೆಗಳಿಗೆ ತುತ್ತಾಗುವ, ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾದರೆ ಮಹಿಳೆ, ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಮದ್ಯಪಾನ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಹುಟ್ಟುವ ಮಗುವಿಗೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಎನ್ನುವ ಒಂದು ಕಾಯಿಲೆ ಬರುವ ಸಾಧ್ಯತೆಗಳಿದೆ. ಅದು ಎಷ್ಟು ಮದ್ಯವನ್ನು ಸೇವನೆ ಮಾಡ್ತಾರೆ, ಅವರ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರಾದಾಗ ಯಾವ ತಿಂಗಳು, ಎಷ್ಟು ತಿಂಗಳುಗಳವರೆಗೆ ಸೇವನೆ ಮಾಡ್ತಾರೆ, ಎಷ್ಟು ಡೋಸ್ನ ಸೇವನೆ ಮಾಡ್ತಾರೆ, ಎಷ್ಟು ಪ್ರಮಾಣ ಅಂತ, ಮತ್ತು ಎಷ್ಟು ತಿಂಗಳುಗಳ ಕಾಲ ಸೇವನೆ ಮಾಡ್ತಾರೆ ಅನ್ನುವುದರ ಮೇಲೆ ಬೆಳೆಯುತ್ತಿರುವ ಭ್ರೂಣಕ್ಕೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಎನ್ನುವ ಒಂದು ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದರೆ ಈ ಕಾಯಿಲೆಯನ್ನು ಹೊಂದಿದ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತಂದರೆ, ಅವರ ದೈಹಿಕ ನ್ಯೂನತೆಗಳು ಹೆಚ್ಚಿರುತ್ತೆ. ಮುಖದಲ್ಲಿ ಫೇಶಿಯಲ್ ಫೀಚರ್ ಅಂತ ಕರಿತೀವಿ, ಅದು ಸರಿಯಾಗಿರೋದಿಲ್ಲ. ಕಿವಿಯ ಒಂದು ಪೊಸಿಷನ್ನು, ಕಣ್ಣುಗಳು, ಮೇಲ್ದುಟಿ ತುಂಬ ತೆಳುವಾಗಿರುತ್ತೆ. ತಲೆ ಹೈಡ್ರೋಸೆಫಲಸ್, ಅಲ್ಲಿ ನೀರು ತುಂಬ್ಕೊಂಡಿರೋ ಅಂಥದ್ದು. ಆಮೇಲೆ IQ ಕಮ್ಮಿ ಇರುತ್ತೆ. ಮೆಂಟಲಿ ರಿಟಾರ್ಡೆಡ್, ಬಹಳ ಪ್ರಮುಖವಾಗಿ ಬುದ್ಧಿಮಾಂದ್ಯ ಮಕ್ಕಳಾಗಿರ್ತಾರೆ ಇವರು. ಇದರ ಜೊತೆಗೆ ದೈಹಿಕ ಬೆಳವಣಿಗೆಯಲ್ಲಿ ನಾನಾ ರೀತಿಯ ತೊಂದರೆಗಳಿರುತ್ತೆ. ಒಳ ಅಂಗಾಂಗಗಳು, ಹೃದಯ ಆಗ್ಬೋದು, ಶ್ವಾಸಕೋಶ ಆಗ್ಬೋದು, ಕರುಳುಗಳು, ಎಲ್ಲದು ಒಳ ಅಂಗಾಂಗಗಳು ಸಹ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿರೋದಿಲ್ಲ. ಇದರ ಜೊತೆಯಲ್ಲಿ ಅವರ ಮೆದುಳಿನಲ್ಲಿ ಹಲವಾರು ರೀತಿಯ ತೊಂದರೆಗಳು ಉಂಟಾಗೋದ್ರಿಂದ, ಅಂದರೆ ನರಕೋಶಗಳು ಬೆಳವಣಿಗೆ ಆಗದೇ ಇರೋ ಕಾರಣ ಅವರ IQ ಅಂದರೆ ಬುದ್ಧಿಮತ್ತೆ ಕಡಿಮೆ ಇರುತ್ತೆ. ಕಮ್ಯುನಿಕೇಷನ್ನು ತೊಂದರೆ ಇರುತ್ತೆ. ಕಾಗ್ನೇಟಿವ್ ಅಂತ ಅರಿವಿನ ಒಂದು ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಒಟ್ಟಿನಲ್ಲಿ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ. ಇದಕ್ಕೆ ಕಾರಣ, ಈ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಭ್ರೂಣವನ್ನು ತಲುಪುವ ಆಲ್ಕೋಹಾಲ್ ಏನಾಗುತ್ತೆ ಅಂದರೆ, ಅದು ಮಗುವಿನ ಆ ಭ್ರೂಣದ ರಕ್ತದಲ್ಲಿ ಅದು ಸರ್ಕ್ಯುಲೇಟ್ ಆಗೋದ್ರಿಂದ ಮೆದುಳನ್ನು ತಲುಪಿ ಮೆದುಳಿನಲ್ಲಿ ನ್ಯೂರಲ್ ಟ್ಯೂಬ್ ಅಂತ ಇರುತ್ತೆ. ಅದು ಬಿಗಿನಿಂಗಲ್ಲಿ 21ನೆಯ ದಿನದಲ್ಲಿ ಆರಂಭವಾಗುವ ಮೆದುಳಿನ ಬೆಳವಣಿಗೆ ನ್ಯೂರಲ್ನ ಒಂದು ಟ್ಯೂಬ್ ಥರ ನ್ಯೂರಲ್ ಲೇಯರ್ ಇರುತ್ತೆ. ನಂತರ ಅದು ನ್ಯೂರಲ್ ಕ್ರಸ್ಟ್ ಆಗಿ ನ್ಯೂರಲ್ ಟ್ಯೂಬ್ ಆಗಿ, ಆ ನ್ಯೂರಲ್ ಟ್ಯೂಬು ಮುಂಭಾಗದ ಮೆದುಳು, ಮಧ್ಯಭಾಗದ ಮೆದುಳು, ಹಿಂಭಾಗದ ಮೆದುಳಾಗಿ ಮುಂದಿನ ದಿನದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ. ಇಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು. ಇದರ ಜೊತೆಯಲ್ಲಿ ಈ ಜೀನುಗಳಿಂದ ಹಲವಾರು ಪ್ರೋಟೀನ್ಗಳು ಬಿಡುಗಡೆಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಸಿನಾಪ್ಸಿನ್ ಎನ್ನುವ ಪ್ರೋಟೀನು, CREP ಎನ್ನುವ ಪ್ರೋಟೀನು, BDNF ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಎನ್ನುವ ಪ್ರೋಟೀನು, ಈ ಥರ ಹಲವಾರು ಪ್ರೋಟೀನ್ಗಳು ಬಿಡುಗಡೆಯಾಗಬೇಕು. ಆದರೆ ಆಲ್ಕೋಹಾಲ್ ಏನು ಮಾಡುತ್ತೆ, ಅದು ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ದಾಟ್ಕೊಂಡು ಹೋಗೋದ್ರಿಂದ, ಅಂದರೆ ನಮ್ಮ ಮೆದುಳನ್ನು ಪ್ರೊಟೆಕ್ಟ್ ಮಾಡುವ ಒಂದು ಬ್ಯಾರಿಯರ್ ಇರುತ್ತೆ, ಅದನ್ನು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತೀವಿ. ಬೇಕಾದಷ್ಟು ನಾವು ಸೇವಿಸುವ ಆಹಾರದಲ್ಲಿ ಎಲ್ಲ ಆಹಾರ ಪದಾರ್ಥಗಳು ನಮ್ಮ ಮೆದುಳನ್ನು ತಲುಪೋದಿಲ್ಲ. ಕೆಲವು ಅಮೈನೋ ಆಸಿಡ್ಗಳು, ಕೆಲವು ಫ್ಯಾಟ್ಗಳು, ಗ್ಲೂಕೋಸ್ ಅನ್ನುವಂತಹ ಕೆಲವು ಕಾರ್ಬೋಹೈಡ್ರೇಟು, ಇದರ ಜೊತೆಗೆ ಕರ್ಕ್ಯುಮಿನ್, ರೆಸ್ವೆರಿಟ್ರಾಲ್, ಈ ಥರದ್ದು ಮಾತ್ರ ನಮ್ಮ ಮೆದುಳನ್ನು ಸೇರುವಂಥದ್ದು. ಏಕೆಂತಂದರೆ ಬೇರೆ ಎಲ್ಲದೂ ನಮ್ಮ ಮೆದುಳಿಗೆ ಹೋದರೆ ಮೆದುಳನ್ನು ನಾಶ ಮಾಡುವ ಸಾಧ್ಯತೆಗಳಿರೋದ್ರಿಂದ ಬ್ಲಡ್ ಬ್ರೈನ್ ಬ್ಯಾರಿಯರು ಎಲ್ಲ ವಸ್ತುಗಳನ್ನು ಮೆದುಳು ತಲುಪದಿದ್ದ ಹಾಗೆ ತಡೆಗಟ್ಟುತ್ತೆ. ಆದರೆ
ಆಲ್ಕೋಹಾಲ್ ಈ ಬ್ಯಾರಿಯರ್ ಏನು ತಡೆಗೋಡೆ ಇದೆ ಅದನ್ನು ದಾಟಿ ಮೆದುಳನ್ನು ಪ್ರವೇಶ ಮಾಡೋದ್ರಿಂದ ಅಲ್ಲಿ ಎಪೋಪ್ಟಾಸಿಸ್ ಎನ್ನುವ ಒಂದು ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ. ಎಪೋಪ್ಟಾಸಿಸ್ ಅಂದರೆ ಜೀವಕೋಶಗಳು ನಾಶ ಆಗುವಂಥದ್ದು. ಹಾಗಾಗಿ ಬೆಳೆಯುತ್ತಿರುವ ಜೀವಕೋಶಗಳು, ನರಕೋಶಗಳು ನಾಶ ಆಗಲು ಆರಂಭ ಆಗೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿ ಆಗದೇ ಇರುವ ಕಾರಣ ಅದು ಮುಂದಿನ ದಿನದಲ್ಲಿ ಅದರ IQ ಆಗಿರ್ಬೋದು ಮತ್ತು ದೇಹದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಪ್ರಭಾವವನ್ನು ಬೀರಿ ಮಗುವು ಅಬ್ನಾರ್ಮಲ್ ಅಂತ ಏನಂತೀವಿ ಆ ಥರ ಒಂದು ಅಬ್ನಾರ್ಮಲ್ ಮಗು ಅಂದರೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅನ್ನುವ ಸಿಂಡ್ರೋಮ್ ಕಾಯಿಲೆಗಳ ಕೂಟವನ್ನು ಹೊಂದಿರುವಂತಹ ಮಗು ಹುಟ್ಟುವ ಸಾಧ್ಯತೆಗಳು ಇದೆ. ಹಾಗಾದರೆ ಮಗುವಿಗೆ ಯಾಕಾಗುತ್ತೆ, ತಾಯಿಗೆ ಏನು ತೊಂದರೆ ಆಗೋಲ್ವಾ ಅಂತ ನಾವು ನೋಡೋದಾದರೆ, ಯಾವುದೇ ಒಬ್ಬ ವ್ಯಕ್ತಿ ಆಲ್ಕೋಹಾಲನ್ನು ಸೇವನೆ ಮಾಡಿದಾಗ, ಗಂಡಾಗ್ಬೋದು ಹೆಣ್ಣಾಗ್ಬೋದು, ಯಾವುದೇ ವ್ಯಕ್ತಿ ಆಲ್ಕೋಹಾಲನ್ನು ಸೇವನೆ ಮಾಡಿದಾಗ ಆಲ್ಕೋಹಾಲು ನಮ್ಮ ಒಂದು ಗ್ಯಾಸ್ಟ್ರಿಕ್ ಅಂದರೆ ಕರುಳಿನಲ್ಲಿ ಹೋದಾಗ ಗ್ಯಾಸ್ಟ್ರಿಕ್ ADH ಅಂತ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ ಒಂದು ಎನ್ಸೈಮ್ ಇದೆ. ಅದು ಅದನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ನಂತರ ಅಲ್ಲಿಂದ ಅದು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತದು ನಮ್ಮ ಲಿವರ್ಗೆ ಹೋಗುತ್ತೆ. ಲಿವರಲ್ಲೂ ಸಹ ADH ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅನ್ನುವ ಒಂದು ಕಿಣ್ವ ಇದೆ. ಅದು ಆಲ್ಕೋಹಾಲನ್ನು ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಅಸಿಟಾಲ್ಡಿಹೈಡು ಭಯಂಕರ ವಿಷ ಅಂತಲೇ ಹೇಳ್ಬೋದು. ಆಲ್ಕೋಹಾಲ್ ವಿಷ ಅಲ್ಲದೇ ಇದ್ದರೂ ಅಸಿಟಾಲ್ಡಿಹೈಡು ವಿಷನೇ ಅದು. ಈ ಅಸಿಟಾಲ್ಡಿಹೈಡು ವಿಷ ಆಗಿರೋದ್ರಿಂದ ದೇಹ ಏನು ಮಾಡುತ್ತೆ, ಈ ವಿಷವನ್ನು ನಿರ್ವಿಷಯುಕ್ತ ಮಾಡಬೇಕು ಅಂದರೆ ಮತ್ತೊಂದು ಕಿಣ್ವ ಇದೆ. ಅದು ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಎನ್ನುವ ಒಂದು ಕಿಣ್ವ. ಈ ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಅಸಿಟಾಲ್ಡಿಹೈಡನ್ನು ಸಿಟ್ರಿಕ್ ಆ್ಯಸಿಡ್ ಅಥವಾ ಅಸಿಟೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಸಿಟ್ರಿಕ್ ಆ್ಯಸಿಡು ಅದು ನಿರ್ವಿಷಯುಕ್ತವಾದಂತಹ ವಸ್ತು, ಅದು ದೇಹದಿಂದ ಹೊರ ಹೋಗುತ್ತೆ. ಹಾಗಾಗಿ ಈ ಎರಡು ಕಿಣ್ವಗಳು ಪ್ರತಿಯೊಬ್ಬ ವ್ಯಕ್ತಿಯ ಕರುಳಾಗ್ಬೋದು ಅಥವಾ ಲಿವರಲ್ಲಿ ಮೇಯ್ನ್ ಇರೋಂಥದ್ದು ಇದು. ಲಿವರಲ್ಲಿ ಇವು ಇರೋದ್ರಿಂದ ಏನು ಮಾಡುತ್ತೆ, ಸೇವಿಸುವ ಆಲ್ಕೋಹಾಲನ್ನು ನಿರ್ವಿಷಯುಕ್ತ ಮಾಡಿ ದೇಹದಿಂದ ಹೊರ ಹಾಕುತ್ತೆ. ಮಹಿಳೆಯರು ಸೇವನೆ ಮಾಡಿದಾಗ ಪುರುಷರಿಗಿಂತ ಮಹಿಳೆಯರಿಗೆ ಆಲ್ಕೋಹಾಲ್ ಸೇವನೆಯಿಂದ ಉಂಟಾಗುವ ತೊಂದರೆಗಳ ಸಾಧ್ಯತೆ ಜಾಸ್ತಿ. ಕಾರಣ ಅವರ ಕರುಳಿನಲ್ಲಿ ADH ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ಮಹಿಳೆಯರ ಫ್ಯಾಟ್ ರೇಷ್ಯೋ, ಫ್ಯಾಟ್ ಮತ್ತು ವಾಟರ್ ದೇಹದ ಒಂದು ಸಂಪೂರ್ಣ ನಾವು ಅದನ್ನು ಅವಲೋಕನೆ ಮಾಡಿದಾಗ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಆಲ್ಕೋಹಾಲ್ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಇದು ಕರಗದೇ ಇರೋದ್ರಿಂದ ರಕ್ತದಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇರೋದ್ರಿಂದ, ಎಸ್ಟ್ರೋಜನ್ ಅಂತ ಹಾರ್ಮೋನು, ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್, ಈ ಎಸ್ಟ್ರೋಜನ್ ಹಾರ್ಮೋನು ಆಲ್ಕೋಹಾಲ್ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡೋದ್ರಿಂದ ಗಂಡಸರಿಗೆ ಹೋಲಿಸಿದರೆ ಹೆಣ್ಣು ಮಕ್ಕಳು ಮದ್ಯಪಾನ ಮಾಡಿದಾಗ ಅವರಿಗೆ ಉಂಟಾಗುವ ತೊಂದರೆಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಅವ್ರಿಗೂ ತೊಂದರೆ ಆಗುತ್ತೆ. ನಂತರ ಆಕೆ ಏನಾದರೂ ಗರ್ಭಿಣಿಯಾಗಿದ್ದ ಪಕ್ಷದಲ್ಲಿ ಪ್ಲಾಸೆಂಟಾ ಮುಖಾಂತರ, ಪ್ಲಾಸೆಂಟಾದಲ್ಲಿ ಯಾವುದೇ ಫಿಲ್ಟರ್ ಮಾಡುವಂಥ ಸಿಸ್ಟಮ್ ಇಲ್ಲ. ಆಲ್ಕೋಹಾಲು ಪ್ಲಾಸೆಂಟಾ ಮುಖಾಂತರ ಒಂದು ಪ್ರಮಾಣದಲ್ಲಿ ಆಕೆ ಸೇವಿಸಿದ ತಕ್ಷಣ ಏನಾಗುತ್ತೆ, ಆಕೆಯಲ್ಲಿ ಈ ಕಿಣ್ವಗಳಿದೆ, ಅದು ನಿರ್ವಿಷಯುಕ್ತ ಮಾಡುತ್ತೆ. ಆದರೆ ಪ್ಲಾಸೆಂಟಾ ಮುಖಾಂತರ ಅದು ಭ್ರೂಣವನ್ನು ಪ್ರವೇಶ ಮಾಡುತ್ತಲ್ಲ, ಭ್ರೂಣದಲ್ಲಿ ಯಾವುದೇ ರೀತಿಯ ನಿರ್ವಿಷಯುಕ್ತ ಮಾಡುವಂತಹ ಕಿಣ್ವಗಳ ಬೆಳವಣಿಗೆ ಇನ್ನೂ ಆಗಿರೋದಿಲ್ಲ. ಇದ್ದರೂ ಸಹ ಅವುಗಳು ತುಂಬ ಸ್ವಲ್ಪ ಪ್ರಮಾಣದಲ್ಲಿ ಇರೋದ್ರಿಂದ ಹೆಚ್ಚಾದ ಈ ಒಂದು ಆಲ್ಕೋಹಾಲನ್ನು ನಿರ್ವಿಷಯುಕ್ತ ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ADH ಆಗಿರ್ಬೋದು, ALDH ಆಗಿರ್ಬೋದು, ಈ ಕಿಣ್ವಗಳು ಇಲ್ಲದೇ ಇರೋ ಕಾರಣ ಅದು ಅದರ ರಕ್ತದಲ್ಲಿ ಹಾಗೆ ಪರಿಚಲನೆಯಲ್ಲಿ ಇರುತ್ತದೆ. ಅದು ದೇಹದಿಂದ, ಆ ಭ್ರೂಣದ ದೇಹದಿಂದ ಹೊರ ಹೋಗೋದಿಲ್ಲ, ನಿರ್ವಿಷಯುಕ್ತ ಆಗೋದಿಲ್ಲ, ವಿಷದ ಥರನೇ ಅದು ದೇಹದಲ್ಲಿ ಇರೋದ್ರಿಂದ ಆಲ್ಕೋಹಾಲ್ ನಮ್ಮ ಮೆದುಳಿನ, ಭ್ರೂಣದ ಮೆದುಳಿನ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಏನಿದೆ ಅದನ್ನು ಕ್ರಾಸ್ ಮಾಡಿ ಅದು ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋದಾಗ ನರಕೋಶಗಳನ್ನು ನಾಶ ಮಾಡುತ್ತೆ. ಎಪೋಪ್ಟಾಸಿಸ್ ಅನ್ನುವ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಹಾಗಾಗಿ ಭ್ರೂಣದ ಒಂದು ಮೆದುಳಿನ ಬೆಳವಣಿಗೆ ಕುಂಠಿತತೆ ಆಗುತ್ತೆ. ಅದರಲ್ಲಿ ಬೇಕಾದಷ್ಟು ತೊಂದರೆಗಳನ್ನು ನಾವು ನೋಡ್ತೀವಿ. ಬೇಕಾದಷ್ಟು ಹಿಪ್ಪೋಕ್ಯಾಂಪಸ್ ರೀಜನ್ ಆಗ್ಬೋದು, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಗ್ಬೋದು, ಹಿಂಭಾಗದ ಮೆದುಳು, ಬ್ರೈನ್ ಸ್ಟೆಮ್, ಇವುಗಳಲ್ಲಿ ನಾನಾ ರೀತಿಯ ತೊಂದರೆ ಆಗುತ್ತೆ. ಇದರ ಜೊತೆಯಲ್ಲಿ ಆರ್ಗೆನೋಜೆನೆಸಿಸ್ ಎನ್ನುವುದು
ಭ್ರೂಣದ ಒಂದು ಹಂತ, ಭ್ರೂಣ ಬೆಳವಣಿಗೆ ಆಗೋ ಹಂತದಲ್ಲಿ ಅದರ ದೇಹದ ವಿವಿಧ ಅಂಗಾಂಗಗಳು, ಹೃದಯ ಆಗ್ಬೋದು, ಶ್ವಾಸಕೋಶ ಆಗ್ಬೋದು, ಕರುಳಾಗ್ಬೋದು, ಲಿವರ್ ಆಗ್ಬೋದು, ಮತ್ತು ಮೂತ್ರಕೋಶ, ಮೂತ್ರಪಿಂಡ, ಈ ಥರದ್ದು ಎಲ್ಲದನ್ನು ಆರ್ಗನ್ಸ್ ಅಂತೀವಲ್ಲ, ಆರ್ಗೆನೋಜೆನೆಸಿಸ್ ಅಂದರೆ ಈ ಎಲ್ಲ ಅಂಗಾಂಗಗಳ ಬೆಳವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಆಲ್ಕೋಹಾಲ್ ರಕ್ತದಲ್ಲಿ ಇದ್ದಾಗ ಈ ಅಂಗಾಂಗಗಳು ಸರಿಯಾದ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಆ ಒಂದು ಮಗುವಿನ ಸರ್ವ ಅಂಗಾಂಗಗಳು, ವೈಟಲ್ ಆರ್ಗನ್ಸ್ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗದ ಕಾರಣ ಮಗುವಿಗೆ ನಾನಾ ರೀತಿಯ ತೊಂದರೆಗಳು, ಹೃದಯದ ತೊಂದರೆ, ಶ್ವಾಸಕೋಶದ ತೊಂದರೆ, ಕರುಳಿನ ಅಂದರೆ ದೇಹದ ಎಲ್ಲ ಅಂಗಾಂಗಗಳಲ್ಲೂ ನಾವು ಒಂದು ಅಬ್ನಾರ್ಮಲಿಟಿ ಅಂತ ಏನಂತೀವಿ ಅದನ್ನು ನಾವು ನೋಡ್ಬೋದು. ಇದರ ಜೊತೆಯಲ್ಲಿ ಫೇಶಿಯಲ್ ಫೀಚರ್, ಮುಖವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಮಗುವು ನಾರ್ಮಲ್ ಮಗು ಅಲ್ಲ, ಇದಕ್ಕೆ ಏನೋ ಒಂದು ತೊಂದರೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಯಾವ ರೀತಿಯ ತೊಂದರೆ ಅನ್ನೋದು ತಜ್ಞ ವೈದ್ಯರಿಗೆ ಇದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಅವರು ಕಂಡುಹಿಡಿತಾರೆ. ಹಾಗಾಗಿ ಇದು ಬರೋದು ಗರ್ಭಿಣಿ ಸ್ತ್ರೀಯರು ಆಲ್ಕೋಹಾಲ್ನ ಸೇವನೆ ಮಾಡಿದಾಗ, ಬರೀ ಗರ್ಭಿಣಿ ಸ್ತ್ರೀಯರಲ್ಲ, ಇನ್ನೂ ಗರ್ಭಾವಸ್ಥೆ ಅಂದರೆ ಅದರ ಮೊದಲ ಹಂತ, ಫಸ್ಟ್ ಟ್ರೈಮಿಸ್ಟರ್ ಅಂತ ನಾವೇನು ಕರಿತೀವಿ, ಮೊದಲ 3 ತಿಂಗಳು, ಇದು ಅತ್ಯಂತ ಅತಿ ಸೂಕ್ಷ್ಮ ಅವಧಿ ಅಂತ ಕರಿಬೋದು. ಎಲ್ಲ ಆರ್ಗನ್ಗಳ ಬೆಳವಣಿಗೆ ಆಗೋದು ಈ ಸಂದರ್ಭದಲ್ಲೇ. ಕೊನೆಯ 3 ತಿಂಗಳಿನಲ್ಲಿ ಒಂದು ಮಟ್ಟಕ್ಕೆ ಬೆಳವಣಿಗೆ ಆಗಿರುತ್ತೆ, ಆದರೂ ಸಹ ಮೆದುಳಿನ ಬೆಳವಣಿಗೆ 21ನೆಯ ದಿನದಿಂದ 6 ವರ್ಷದವರೆಗೂ ನಡೆಯೋದ್ರಿಂದ ಗರ್ಭಿಣಿಯರು, ಮೊದಲನೇದಾಗಿ ಸ್ತ್ರೀಯರೇ ಒಂದು ಮದ್ಯ ಸೇವಿಸುವುದು ನಿಷಿದ್ಧ. ಕಾರಣ ಅವರ ದೇಹದಲ್ಲಿ ಎಸ್ಟ್ರೋಜನ್ ಇರೋದ್ರಿಂದ ಅದು ಈ ಒಂದು ಆಲ್ಕೋಹಾಲನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ತೊಂದರೆ, ಅದು ಟಾಕ್ಸಿಕ್ ಅಂತಾರೆ. ಮಹಿಳೆಯರು ಆಲ್ಕೋಹಾಲ್ ಸೇವನೆ, ಪುರುಷರಿಗೆ ಯಾವುದು ಸೇಫ್ ಡೋಸ್ ಇರುತ್ತೆ, ಮಹಿಳೆಯರಿಗೆ ಅದು ಟಾಕ್ಸಿಕ್ ಡೋಸ್ ಆಗುತ್ತೆ. ಇದರ ಜೊತೆಯಲ್ಲಿ ಆಕೆ ಗರ್ಭಿಣಿ ಏನಾದರೂ ಆಗಿದ್ದರೆ ಬೆಳೆಯುತ್ತಿರುವ ಭ್ರೂಣಕ್ಕೂ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ಬೋದು. ಮತ್ತು ಮಗು ಬೇಕು ಅಂತ ಯಾವ ದಂಪತಿಗಳು ಅವರು ಒಂದು ಆಸೆಯನ್ನು ಹೊಂದಿರ್ತಾರೆ, ಅಂಥ ಹೆಣ್ಣು ಮಕ್ಕಳು ಮದ್ಯವನ್ನು ಆಕೆ ಇನ್ನೂ ಗರ್ಭಿಣಿ ಅಲ್ಲ, ಆದರೂ ಸಹ ಆಕೆ ಮದ್ಯವನ್ನು ಸೇವಿಸಿದ್ರೆ ಆಕೆ ಬಿಡುಗಡೆ ಮಾಡುವ ಅಂಡಾಣುಗಳಲ್ಲಿ ತೊಂದರೆಗಳನ್ನು ನಾವು ನೋಡಬಹುದು. ಒಟ್ಟಾರೆ ಮಹಿಳೆಯರು ಮದ್ಯಪಾನ ಸೇವನೆ ಮಾಡೋದ್ರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಏಕೆಂತಂದರೆ ಅವರ ಲಿವರ್ ಏನಿದೆ ಅದರಲ್ಲಿರುವ ಕಿಣ್ವಗಳ ಪ್ರಮಾಣ ಕಡಿಮೆ, ಮತ್ತು ಪುರುಷರ ಒಂದು ಎನ್ಸೈಮ್ಸ್, ಲಿವರಲ್ಲಿರುವ ಎನ್ಸೈಮ್ಗಳು ಏನಿದೆ ಅದಕ್ಕೆ ಹೋಲಿಸಿದರೆ ಮಹಿಳೆಯರಲ್ಲಿ ಅದರ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅಪಾಯದ ಪ್ರಮಾಣ ಜಾಸ್ತಿ. ಸೇಫ್ ಡೋಸ್ ಅಂತ ಪುರುಷರಲ್ಲಿ ಏನು ಹೇಳ್ತೀವಿ ಅದು ಮಹಿಳೆಯರಲ್ಲಿ ಅಪಾಯ ಅಂತಲೇ ಹೇಳ್ಬೋದು. ಹಾಗಾಗಿ ಮಹಿಳೆಯರಿಗೆ ಯಾವುದು ಮದ್ಯಪಾನದಲ್ಲಿ ಸೇಫ್ ಅನ್ನೋದೇ ಇಲ್ಲ. ಮಹಿಳೆಯರಲ್ಲಿ ಯಾವ ಮದ್ಯಪಾನ ಸೇವನೆ ಮಾಡ್ತಾರೆ ಅದರಿಂದ ಅಪಾಯವೇ ಜಾಸ್ತಿಯಾಗಿರೋದ್ರಿಂದ, ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಮದ್ಯಪಾನವನ್ನು ಮಾಡಿದ್ರೆ ಮುಂದಿನ ಅವರ ಸಂತಾನ ಏನಿದೆ, ಮುಂದಿನ ಜನರೇಷನ್ ಏನಿದೆ ಅದಕ್ಕೆ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರೋದರಿಂದ ಈ ವಿಚಾರವನ್ನು ಎಲ್ಲ ಹೆಣ್ಣು ಮಕ್ಕಳು ತಿಳಿದುಕೊಂಡು ಆದಷ್ಟು ಸಮಾನತೆ, ಬೇರೆ ನಮ್ಮ ಸಾಧನೆಯ ಕ್ಷೇತ್ರದಲ್ಲಿ ಸಮಾನತೆ ಇರಲಿ, ಸಾಧನೆಯಲ್ಲಿ ನಾವು ಮುಂಚೂಣಿಯಲ್ಲಿರೋಣ. ಆದರೆ ಕೆಲವೊಂದು ಅಭ್ಯಾಸಗಳನ್ನು ನಾವು ಪೈಪೋಟಿಯ ಮೇಲೆ ಮಾಡ್ತಾ ಹೋದರೆ ನಮ್ಮ ದೇಹ ರಚನೆ ಬೇರೆಯಾಗಿರುತ್ತೆ, ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಕಿಣ್ವಗಳು ಬೇರೆ ಇರುತ್ತೆ, ಕಿಣ್ವಗಳ ಪ್ರಮಾಣ ಬೇರೆ ಇರುತ್ತೆ, ಮತ್ತು ಬಯೋ ಅವೈಲಬಿಲಿಟಿ, ರೀಡಿಸ್ಟ್ರಿಬ್ಯೂಷನ್, ರೀಅಬ್ಸಾರ್ಪ್ಷನ್, ಈ ಥರದ ಬೇಕಾದಷ್ಟು ಪ್ರಕ್ರಿಯೆಗಳೆಲ್ಲ ಇರುತ್ತಲ್ಲ ಇದು ಸಹ ಬೇರೆ ಇರುತ್ತೆ. ಇದರ ಜೊತೆಯಲ್ಲಿ ಎಪಿಜೆನೆಟಿಕ್ ಚೇಂಜಸ್ ಆಗುವ ಸಾಧ್ಯತೆ ಇದೆ. ಅಂದರೆ ಭ್ರೂಣಕ್ಕೆ ಆ ಒಂದು ಸಂದರ್ಭದಲ್ಲಿ ಆಲ್ಕೋಹಾಲ್ ಸೇವನೆಯಿಂದಾಗಿ, ಆಲ್ಕೋಹಾಲ್ ಅದರ ರಕ್ತದಲ್ಲಿದ್ದಾಗ ಕೆಲವೊಂದು ಬಹಳ ಪ್ರಮುಖವಾದ ಜೀನ್ಸ್ಗಳೇನಿದೆ ಅದರಲ್ಲೂ NR3C1 ಅನ್ನುವ ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನುಗಳು, ಇದರ ಮಿಥೈಲೇಷನ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. BDNF ಜೀನಿನ ಮಿಥೈಲೇಷನ್ ಆಗುವ ಸಾಧ್ಯತೆ ಇದೆ. ಈ ರೀತಿ ಹಲವಾರು ಪ್ರಮುಖ ಜೀನುಗಳು, OXTR ಜೀನ್ ಮಿಥೈಲೇಷನ್ ಆಗುತ್ತೆ. ಹಾಗಾಗಿ ಈ ರೀತಿ ಹಲವಾರು ಜೀನುಗಳು ತಟಸ್ಥ ಆಗಿ ಸರಿಯಾಗಿ ಕೆಲಸ ನಿರ್ವಹಿಸದ ಕಾರಣ ಆ ಮಗುವಿನಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ತೀವಿ. ಅದೊಂದು ಅಬ್ನಾರ್ಮಲ್ ಮಗುವಾಗಿ ಜನಿಸುವ ಎಲ್ಲ ಸಾಧ್ಯತೆಗಳು ಇರೋದರಿಂದ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಮದ್ಯಪಾನ ಸೇವನೆಗೆ ಒಳಗಾಗಬಾರದು. ಸಂಭ್ರಮಾಚರಣೆಗಳನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೋಬಹುದು. ಮದ್ಯದ ಬದಲು ಒಳ್ಳೆಯ ಒಂದು ಹಣ್ಣಿನ ರಸಗಳನ್ನು ತೆಗೆದುಕೊಳ್ಬಹುದು.
ದ್ರಾಕ್ಷಾರಸಗಳನ್ನು ತೆಗೆದುಕೊಳ್ಬೋದು, ಅದು ಆರೋಗ್ಯಕ್ಕೆ ಪೂರಕವಾಗಿದೆ. ಹಾಗಾಗಿ ಕೆಲವೊಂದು ವಿಚಾರದ ಬಗ್ಗೆ ನಾವು ಸೇವಿಸುವ ಮೊದಲು ಅದರಿಂದ ಉಂಟಾಗುವ ತೊಂದರೆ, ನಾವು ಯಾವುದೇ ಒಂದು ಆಚರಣೆ ಮಾಡುವ ಮೊದಲು ಅದರಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ನಿಗಾ ವಹಿಸಿದರೆ ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಮಸ್ಕಾರ.